ಎಕ್ಸೈಟಿಂಗ್ ಆಗಿದೆ ಕಾಶ್ಮೀರ್ಗೆ ಹೋಗೋಕೆ. ನಮಗೆ ಟ್ರಿಪ್ಪಿಗೆ ಹೋಗೋದಕ್ಕೆ ಸಂತೋಷ. ಹೊಸ ಸಿಸ್ಟಮ್ ಆಡ್ ಮಾಡಿದ್ದಾರೆ. ಸ್ಟಾರ್ ಬಕ್ಸ್ ಅಲ್ಲಿ ಇವಾಗ ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಹೋಗುತ್ತೆ ಫ್ರೆಂಡ್ಸ್. ನಮ್ಗೆ ಚಳಿ ಇದೆ ಅಂದ್ರೆ ಅಜ್ಜಿಗೂ ಕೊಟ್ಲೆ ಕೊಟ್ಟವ್ರೆ. ಗೇಟ್ ಬೊಮ್ಮನಹಳ್ಳಿ, ಸಿಲ್ಕ್ ಬೋರ್ಡ್, ಚಂದಾಪುರ. ಫೈನಲಿ ವಿ ಆರ್ ಇನ್ ಶ್ರೀನಗರ್, ಕಾಶ್ಮೀರ್. -10 ಇದೆ. ಹೊಗೆ ಎಲ್ಲ ಕಡೆಯಿಂದ ಹೊಗೆ ಹೊರತು ಇಷ್ಟ ಸಚಿನ್. ಲೋಕಲ್ ಸಿಮ್ ತಗೊಳಕ್ ಬಂದ್ವಿ. ಒಂದ್ ಸಿಮ್ಗೆ ಕಾಮಿಡಿ ಇರುತ್ತೆ. ನಂಗೆಲ್ಲ ಆಗಿರಲ್ಲ ಇದಾರೆ. ಅವರು ಇಲ್ಲಿ ಇಕ್ಕವ್ರೆ. ಮುಗಲ್ ಗಾರ್ಡನ್ ಪೂರಾ ರೋಸ್ಟ್ ಕರ್ ದಿಯಾ ತೂನೆ. ವಾಲೇಕುಮ್ ಅಸ್ಸಲಾಂ. ವಾಲೇಕುಮ್ ಅಸ್ಸಲಾಂ. Hi guys, welcome to my new YouTube channel. One and only Peace. ನಾವು ಇವತ್ತಿದೀವಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ. ಸೊ ಗೈಸ್, ಆಲ್ರೆಡಿ ತಮಿಳ್ನಲ್ಲಿ ನೋಡಿರ್ತೀರಾ, ನಾವೆಲ್ಲ ಹೋಗ್ತಾ ಇದೀವಿ ಕಾಶ್ಮೀರ್ಗೆ. ನಾವು ಇಂಡಿಗೋ ಏರ್ಲೈನ್ಸ್ ಬುಕ್ ಮಾಡಿದ್ವಿ. ಇಂಡಿಗೋಗೆ ಇವಾಗ ಈ ತರ ಹೊಸ ಸಿಸ್ಟಮ್ ಆಡ್ ಮಾಡಿದ್ದಾರೆ. ಯಾರ್ಯಾರು ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ನೋಡಿ. ಅಲ್ಲಲ್ಲಲ್ಲಲ್ಲಲ್ಲ ಬ್ಯಾಗೇಜ್ಗೆ ಇಲ್ಲಿ ನಾವು ಫಸ್ಟ್ ಸ್ಲಿಪ್ ತಗೊಂಡೋಗಿ ನೆಕ್ಸ್ಟ್ ಅಲ್ಲಿ ನಾವು ಬ್ಯಾಗೇಜ್ ಹಾಕ್ಬೇಕಾಗತ್ತೆ. ಡೈರೆಕ್ಟ್ ಶ್ರೀನಗರ್ ಹೋಗುತ್ತೆ. ಸೊ ನಮಗೆ ಡೆಲ್ಲಿಯಲ್ಲಿ ಒಂದು ಸ್ಟಾಪ್ ಇದೆ. 5 hours ವೆಯ್ಟ್ ಮಾಡಿ ನೆಕ್ಸ್ಟ್ ಶ್ರೀನಗರ್ ಫ್ಲೈಟ್ ಇರೋದು. ಸೊ ಅದಕ್ಕೋಸ್ಕರ ನಾವು ಡೈರೆಕ್ಟ್ ಶ್ರೀನಗರ್ಗೆ ನಾವು ಬ್ಯಾಗೇಜ್ನ ಕಳಿಸ್ತಾ ಇದ್ದೀವಿ. ಜಸ್ಟ್ ಆಚೆ ಫೋಟೋ ತಗೊಂಡು 2 ನಿಮಿಷ ಆಗಿಲ್ಲ, ಆಲ್ರೆಡಿ ಸ್ಟೇಟಸ್ ನೋಡಿ ಫ್ರೆಂಡ್ಸ್. ಇವನು ಅಂತಾನೆ ಬಟ್ ಇಬ್ರು ಹಾಕಿರ್ತಾರೆ ಸ್ಟೇಟಸ್ ನ. ಜನ್ಮಕ್ಕೆ ಹೋಗೋ. ನೋಡಿ ಗಾಯ್ಸ್, ಎಷ್ಟು ಪೇರ್ಸ್ ವಾಚ್ ತಗೊಬಂದಿದ್ದಾನೆ ಅವನು. ದಿಸ್ ಇಸ್ ಸ್ಟಾರ್ ಬಕ್ಸ್. ಅಭಿ ವಿಲ್ ಗೋ ಟು ಸ್ಟಾರ್ ಬಕ್ಸ್. ಸ್ಟಾರ್ ಬಕ್ಸ್ ಅಲ್ಲಿ ಇವಾಗ ಕಾಫಿ ಕುಡಿಯೋಕೆ ಹೋಗ್ತಾ ಇದೀವಿ ಅಂತ ಅನ್ಕೊಂಬಿಡಿ. ಸುಮ್ಮನೆ ತೋರಿಸ್ತಾ ಇದೀವಿ. ಸ್ಟಾರ್ ಬಕ್ಸ್ ಹೋಗ್ತಾ ಇದೀವಿ ಅಂತ ತೋರಿಸಿದ್ದು ಅಷ್ಟೇ ಫ್ರೆಂಡ್ಸ್. ಆಚೆ 30 ರೂಪಾಯಿಗೆ ಬಣ್ಣು ಟೀ ಬರುತ್ತೆ ಫ್ರೆಂಡ್ಸ್. ಸೊ ನಾವಿವಾಗ ಗೇಟ್ ನಂಬರ್ 17 ಹತ್ರ ಹೋಗ್ಬೇಕು. 10:30ಗೆ ಬೋರ್ಡಿಂಗ್ ಇದೆ. 10:30 ಬೋರ್ಡಿಂಗು, 11 o'clock ಫ್ಲೈಟ್. ನೋಡಿ ಫ್ರೆಂಡ್ಸ್, ನಮ್ಮ ಜೊತೆ ಒಬ್ಬ ಪಿಟಿ ಮಾಸ್ಟರ್ ಬಂದಿದ್ದಾನೆ. ನೋಡಿ ಪಿಟಿ ಮಾಸ್ಟರ್ನ. ಹಾಯ್ ಶ್ರೀಕಾಂತ್. ಹಲೋ ಫ್ರೆಂಡ್ಸ್. ಹೇಗೆ ಅನಿಸ್ತದೆ? ನಮಗೆ ಟ್ರಿಪ್ಪಿಗೆ ಹೋಗೋದಕ್ಕೆ ಸಂತೋಷ ಆಗ್ತಾ ಇದೆಯಾ? ಎಕ್ಸೈಟಿಂಗ್ ಆಗಿದೆ ಕಾಶ್ಮೀರ್ಗೆ ಹೋಗೋಕೆ ಎಲ್ಲರಿಗೂ. ಕಾಶ್ಮೀರಲ್ಲಿ ಏನೇನು ಇರುತ್ತೆ, ಇವಾಗ ಹೇಗಿದೆ ಕಂಡೀಷನ್, ವೆದರ್ ಕಂಡೀಷನ್ ಎಲ್ಲ ನಿಮಗೆ ತೋರಿಸ್ತಾ ಬರ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಹಾಯ್ ಗಾಯ್ಸ್, ಫೈನಲಿ ಫ್ಲೈಟ್ ಹೊರಗಡೆ ಬಂದಿದ್ವಿ. 11 ಇಂದ 3 hours ಜರ್ನಿ ಇದೆ ಡೆಲ್ಲಿಗೆ ನಮಗೆ. ಎಕ್ಸಾಕ್ಟ್ಲಿ 1:55 ಇಲ್ಲ 2 o'clock ನಾವು ಡೆಲ್ಲಿ ಹೋಗ್ತೀವಿ. ಸೊ ಡೆಲ್ಲಿಯಲ್ಲಿ ನಮಗೆ 4 hours 4.5 hour ವೆಯ್ಟಿಂಗ್ ಇದೆ. ಡೆಲ್ಲಿಯಿಂದ ನಮಗೆ ಶ್ರೀನಗರ್ಗೆ ಫ್ಲೈಟ್ ಇರುತ್ತೆ ಮಾರ್ನಿಂಗ್ 6:30ಗೆ. 6:30ಇಂದ 1.5 hour ಜರ್ನಿ ಇದೆ ಶ್ರೀನಗರ್ಗೆ. ಸೊ ಅಲ್ಲಿ 4 hours ನಾವು ವೆಯ್ಟ್ ಮಾಡಬೇಕು, ಅದು ಮಿಡ್ನೈಟಲ್ಲಿ. ನಮಗೆಲ್ಲ ಗೊತ್ತಾಗೋಯ್ತು. ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ. ನಾನು ಯಾರನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ, ಇಲ್ಲಿ ಯಾರು ಬಂದಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೋಗುತ್ತೆ ಫ್ರೆಂಡ್ಸ್ ಈ ಥರ ಆದಾಗೆಲ್ಲ. ಕೈ ಮುಕ್ಕಂತ ಬಂದ ಹಿಂಗ್ ಜೋತಾಡ್ಕೆ ಅಂತ. Delhi is 2 hours and 20 minutes away. Aviators today Captain Navneet and crew to him in English. Thank you. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಫೈನಲಿ ಅಟ್ ಡೆಲ್ಲಿ ಏರ್ಪೋರ್ಟ್. ಗಾಯ್ಸ್, ಮಿಡ್ನೈಟ್ 2 o'clock. ಹೆಂಗಿ ಚಳಿ ಇದೆ ಅಂದ್ರೆ ಡೆಲ್ಲಿಯಲ್ಲೇ ತಡ್ಕೊಳಕ್ ಆಗ್ತಾ ಇಲ್ಲ. ಇನ್ನ ಕಾಶ್ಮೀರಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಪಕ್ಕದಲ್ಲಿ ಅಜ್ಜಿ ಕೂತಿದ್ಲು, ಬಿಟ್ಟಿರೋ 2 ಮಾಂಜ ಕೊಟ್ಟಿರೋಳು. ಅಜ್ಜಿಗೆ ಕ್ವಾಟ್ಲೆ ಕೊಟ್ಟವನೆ. ಹುಡುಗಿ ಸಿಕ್ಕಿಲ್ಲ ಅಂತ ಅಜ್ಜಿಗೂ ಕ್ವಾಟ್ಲೆ ಕೊಟ್ಟವನೆ. ಯಾಕೆ ಶ್ರೀಕಾಂತ್ 10 ನಿಮಿಷ ಕೊಡ್ತೀಯಾ? ಏಜ್ ಆಗಿದೆ, ಏನ್ ಮಾಡ್ತೀಯಾ? ಈಗ ಟರ್ಮಿನಲ್ 1 ಇಂದ ಟರ್ಮಿನಲ್ 2 ಹೋಗ್ಬೇಕು. ಇಲ್ಲಿ ಬಸ್ಗೆ ವೇಟಿಂಗ್ ಅಲ್ಲಿ ಇದೀವಿ ಎಲ್ಲರೂ ಇವಾಗ. ಸೊ ಬಸ್ ಬಂತು. ಯಾರೇ ಹತ್ತಿ ಬೆಲೆ ಚಂದಾಪುರ ಗೇಟ್, ಬೊಮ್ಮನಹಳ್ಳಿ, ಸಿಲ್ಕ್ ಬೋರ್ಡ್, ಚಂದಾಪುರ ಗೇಟ್, ಬೊಮ್ಮನಹಳ್ಳಿ, ಸಿಲ್ಕ್ ಬೋರ್ಡ್, ಚಂದಾಪುರ. ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಹೆಂಗಿದೆ ಶ್ರೀಕಾಂತ್? ಇಲ್ಲೇ ಹಿಂಗಿದೆ. ಬರೀ ಇಂತದೆಯ. ಸೊ ಗೈಸ್, ಟರ್ಮಿನಲ್ 2 ಬಂದಿದೀವಿ. ಆಚೆ ಇದ್ದಷ್ಟು ಚಳಿ ಇಲ್ಲ, ಒಳಗಡೆ ಪರವಾಗಿಲ್ಲ, ಸ್ವಲ್ಪ ಬೆಚ್ಚಗಿದೆ. ನೋಡಿ ಫ್ರೆಂಡ್ಸ್, ಇಬ್ರು ಜೂಡಿಯೋ ಬಾಯ್ಸ್. ಇಬ್ರು ಮಾತಾಡ್ಕೊಂಡು ಹಾಕೋ ಬಂದ್ರೆ ಹೆಂಗೆ ನೋಡಿ, ಒಂದೇ ತರ ಟೋಪಿ, ನಗ್ಗ ಅಗ್ಕೊಟ್ಟು ಹಂಗೆ ಒಂದು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಗಾಯ್ಸ್, ಮಾರ್ನಿಂಗ್ 6:30 ಆಗಿದೆ.
So we are directly heading towards Delhi to Srinagar. Hey, finally we are in Srinagar, Kashmir. Cheers. ಕಾಪಿ ಫ್ರೆಂಡ್ಸ್ ಕಾಪಿ. -10 ಇದೆ. -10 ಅಲ್ಲಿ ಇವಾಗ 130 ರುಪೀಸ್ ಕಾಫಿ ಇಲ್ಲಿ. ಬಿಸಿನೀರಾದ್ರೂ ಸಿಕ್ಕರೆ ಸಾಕು ಅನ್ನೋ ತರ ಈಗ ಕಾಫಿ ಕುಡಿತಾ ಇದೀವಿ. ಬಿಸಿನೀರ್ ತರ ಏನು ಬಿಸಿನೀರೇ. ನಮ್ಮೂರಲ್ಲಿ 13 ರೂಪಾಯಿ ಫ್ರೆಂಡ್ಸ್, 230 ರೂಪಾಯಿ ಕೊಡ್ಬೇಕು ಫ್ರೆಂಡ್ಸ್. ಹೊಗೆ ಕಾಫಿಲು ಬರ್ತೈತೆ, ನಮ್ ಬಾಯಿಲು ಬರ್ತೈತೆ, ಎಲ್ಲಾ ಕಡೆಯಿಂದ ಹೊಗೆ ಬರ್ತೈತೆ. ಇವ್ರಿಗೆ ಜಾಮೂನೆಲ್ಲ ಬರ್ತೈತೆ ಹೊಗೆ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಶ್ರೀನಗರಲ್ಲಿ ವಾಶ್ರೂಮ್ಗೆ ಹೋಗಿದ್ದ, ವಾಶ್ರೂಮ್ ಹೋಗಿ ನೀರ್ ಹಾಕೊಂಡವ್ರೆ. ಎಕ್ಸ್ಪೀರಿಯನ್ಸ್ ಕೇಳಲ್ಲ, ನೀರ್ ಹಾಕೊಂಡು ಹೆಂಗಿತ್ತು ಸರ್. ನಾನು ಹಾಟ್ ವಾಟರ್ ಪರವಾಗಿತ್ತು. ಸುಳ್ಳು ಹೇಳ್ತೀನಿ. ಒಂದ್ ಸಮೋಸನ ತಗೊಂಡಿದೀವಿ ಸೈಡ್ಗೆ ಅಂತ. ತುಂಬಾ ಚಳಿ ಇದೆ ಫ್ರೆಂಡ್ಸ್, ಇಲ್ಲಿ -ಡಿಗ್ರಿ ಹೋಗ್ಬಿಟ್ಟಿದೆ ಫ್ರೆಂಡ್ಸ್, ಆಗ್ತಾ ಇಲ್ಲ. ಕ್ಯಾಬ್ಗೆ ವೆಯ್ಟ್ ಮಾಡ್ತಾ ಇದೀವಿ, ಅದು 11 o'clock ಇದೆ. ಅಣ್ಣ ಬಂದ. ಮಿಸ್ಟರ್ ಸಚಿನ್. ಸೊ ನಾವು ಹೋಗ್ತಾ ಇದೀವಿ ಇವತ್ತು ಇದೇ TTಯಲ್ಲಿ. ಲೋಕಲ್ ಸಿಮ್ ತಗೊಳಕ್ ಬಂದ್ವಿ. ನಿಮ್ಗೆ ಏರ್ಪೋರ್ಟ್ ಇಂದ ಜಸ್ಟ್ ಒಂದು 5 minutes ಡ್ರೈವ್ ಅಲ್ಲೇ ನಿಮ್ಗೆ ಸಿಮ್ ಕಾರ್ಡ್ಗಳು ಸಿಗುತ್ತೆ. ಆಕ್ಚುಲಿ ನಿಮ್ಗೆ ಜಿಯೋ ಸಿಮ್ ವರ್ಕ್ ಆಗುತ್ತೆ, ಏರ್ಟೆಲ್ ಗಿಂತ ಜಿಯೋ ವರ್ಕ್ ಆಗುತ್ತೆ ಅಂತ ಎಲ್ಲ ಕಡೆ. ಇಲ್ಲೇ ಸಿಮ್ ತಗೊಂಡ್ರೆ ಬೆಸ್ಟ್ ನಿಮ್ಗೆ, ಯಾಕಂದ್ರೆ ನಮ್ದು ಲೋಕಲ್ ನೆಟ್ವರ್ಕ್ ಸಿಗಲ್ಲ. ಪರ್ ಡೇ 2 GB ಸಿಗುತ್ತೆ. ಅಂದ್ರೆ ಹೋಟೆಲ್ಸ್ ಅಲ್ಲಿ ನಮ್ಗೆ ವೈಫೈ ಇದ್ದೇ ಇರುತ್ತೆ. ಒಂದು ಸಿಮ್ಗೆ 500 ರುಪೀಸು. ನಮ್ಮ ID ಬೇಕಾಗುತ್ತೆ, ಆಧಾರ್ ಕಾರ್ಡ್ ಇಲ್ಲ, ಪ್ಯಾನ್ ಕಾರ್ಡ್ ಇಲ್ಲ, ಏನಿದ್ರು ಒಂದು ID ಬೇಕಾಗುತ್ತೆ. ಹಾಗಾಗಿ ನಾವು ಈಗ ಹೋಟೆಲ್ ರೀಚ್ ಆಗಿದ್ದೀವಿ. ನಾವು ಉಳ್ಕೊಂತಿರೋ ಹೋಟೆಲ್ ಗ್ರ್ಯಾಂಡ್ ಫಾರ್ಚೂನ್ ಅಂತ. ಇವ್ರೆ ನಮ್ಮ ಕ್ಯಾಬ್ ಡ್ರೈವರು. ಹಾಯ್ ಬೋಲೋ. ಎಲ್ಲ ಗಡ ನಡುಗ್ತಾ ಇದ್ದಾರೆ. ಒಳಗಡೆ ಹಾಕು. 3 star ಹೋಟೆಲ್ ಅಲ್ಲ? ನಿಮ್ ಕಾಮಿಡಿ ಇರುತ್ತೆ, ನಂಗೆಲ್ಲ ಒಬ್ಬರಿಗೆ ಇದು ಮಾಡಿ ಮಜಾ ತಗೊಳ್ಳೋದು ನಿಮ್ಗೆ ಏನಿದು. ಹುಡುಗಿರೆಲ್ಲ ಇದಾರೆ, ಹುಡುಗಿರ ಹತ್ರ ಸ್ವಲ್ಪ ನೀಟಾಗಿ ಮಾತಾಡೋಣ. ಅವರು ಇಲ್ಲಿಕ್ಕವ್ರೆ, ಟ್ರೈ ಮಾಡೋ. ಅವ್ನು ನಿನ್ನ ಅಲ್ಲಿಟ್ಟಿದ್ದಾರೆ, ಅಲ್ಲೇ ಟ್ರೈ ಮಾಡು. ಬ್ಲಾಗಿಂಗ್ ಬಂದಿರ್ತಾನೆ. ಸೊ ಗೈಸ್, ಇವಾಗ ಜಸ್ಟ್ ನಾವು ಲಂಚ್ನ ಮುಗಿಸ್ಕೊಂಡು ಆಲ್ರೆಡಿ 3 o'clock ಆಗಿದೆ. ಇನ್ನೊಂದು 2 hours ಟೈಮ್ ಇದೆ ಸೈಟ್ ಸೀಯಿಂಗ್ಗೆ. ಎಲ್ಲೆಲ್ಲಿ ಹೋಗ್ತೀವಿ ಏನೇನಂತ ನಿಮ್ಗೆ ಅಪ್ಡೇಟ್ ಕೊಡ್ತಾ ಬರ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಮೊದಲನೇ ಪ್ಲೇಸ್ಗೆ ಬಂದಿದ್ದೀವಿ, ಮುಘಲ್ ಗಾರ್ಡನ್. ಸೊ ಗೈಸ್, ದಿಸ್ ಇಸ್ ದ ಪ್ಲೇಸ್. ನಮ್ಮ ಪ್ರೇಮ್ ಅವ್ರದ್ದು ಏಕಲವ್ಯ ಸಾಂಗ್ ಶೂಟ್ ಮಾಡಿದಾರಂತೆ ಇಲ್ಲಿ. ನಿಜಾನ ಸುಳ್ಳು ಅಂತ ಕಮೆಂಟ್ ಮಾಡಿ ನೋಡೋಣ. ನಮ್ಮ ಎಕ್ಸ್ಪೆಕ್ಟೇಷನ್ಸ್ ತರ ಏನು ಇರ್ಲಿಲ್ಲ. ಬರೀ ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ, ಮಜಾ ಇಲ್ಲ, ಒಂದು ಏನೂ ಇಲ್ಲ. ಇದಕ್ಕಿಂತ ನಮ್ ಲಾಲ್ಬಾಗ್ ಬೆಟರ್ ಫ್ರೆಂಡ್ಸ್. ಎಲ್ಲಿ ಪಕ್ಷಿ ಇಲ್ಲ, ಅಕ್ಕಿ ಇಲ್ಲ, ಚಿಟ್ಟೆನೂ ಇಲ್ಲ ಫ್ರೆಂಡ್ಸ್. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಸೊ ಚಳಿಗೆ ಜೋಳ ತಿನ್ನಕ್ ಬಂದಿದೀವಿ. ಜೋಳದ ಎಕ್ಸ್ಪೀರಿಯನ್ಸ್ ಹೇಗಿದೆ? ಸ್ಪೈಸಿ ಇದೆಯಾ? ಸ್ವೀಟ್ ಆಯ್ತು. ಸ್ಪೈಸಿ ಯಾಕೆ ಅಂತ ಹೇಳ್ಬೇಕು ತಾನೆ ಅವ್ರಿಗೆ. ಖಾರದಲ್ಲೂ पूरा रोस्ट कर दिया तूने, कबाब ले कबाब जैसा रोस्ट. ಅವನೇ ಸುಪ್ಪ ಬಿಟ್ಟವನೇ ಅದರಲ್ಲಿ ಪ್ಯಾಂಟಲ್ಲಿ. ಅವ್ರು ಅದಕ್ಕೆ ಅಂತಾನೆ ಆ ಪ್ಯಾಂಟ್ ಹಾಕೋ ಬರ್ತಾರಪ್ಪ, ಅದ್ ಮಾಡೋದಕ್ಕೆ. ಅದು ಡೆಡಿಕೇಶನ್. ಇಲ್ಲ ನೋಡಿ, ಇವ್ ಯಾಕೋ ಕಾಶ್ಮೀರದವ್ರು. ವಾಲೇಕುಂ ಅಸ್ಸಲಾಂ. ವಾಲೇಕುಂ ಅಸ್ಸಲಾಂ. ನೀ ಮಣ್ಣಿಗೊಂದ್ಸಲಾಂ. ಅಲ್ಲಿಂದ ಕಲ್ತಿರೋದು ಹಿಂದಿ. ಇಲ್ಲಪ್ಪ, ನಾವು ಡೋರೆಮಾನ್ ನೋಡ್ ಕಲ್ತಿರೋದು. ಅನಿಮೆ ಎಲ್ಲ ಇಷ್ಟನೇ ಆಗಲ್ಲ, ನಾವೆಲ್ಲ ಸೀರೀಸ್ ಬೇರೆ. ಗೇಮ್ ಆಫ್ ಥ್ರೋನ್ಸ್ ಆ ತರದೆಲ್ಲ ಇಲ್ಲಪ್ಪ. ಗೌರಿ ಮದುವೆ.
ಗಾಯ್ಸ್ ಇಲ್ಲಿ ನೋಡ್ಬೋದು, ಇದಕ್ಕೆ ಟೈಮ್ ನೀವು ಗೆಸ್ಸೇ ಮಾಡಿರಲ್ಲ. ಎಕ್ಸಾಕ್ಟ್ಲಿ ಟೈಮ್ ಬಂದು ಕಾಶ್ಮೀರಲ್ಲಿ 5:15. ಬ್ಯಾಂಗ್ಳೂರಲ್ಲಿ 9 o'clock ಆದ್ರೂ ಇಷ್ಟು ಕತ್ಲೆ ಬರಲ್ಲ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ನೂ ಹೆಚ್ಚಿನ ಕಾಶ್ಮೀರ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.